ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದಿಯ ರೀತಿಯಲ್ಲಿ ಅನೇಕ ಮನೆ ಮದ್ದುಗಳನ್ನು ನಿಮಗೆ ಹೇಳ್ತಾ ಬರ್ತಿದ್ದೀವಿ. ನಿಮ್ಮ ಆಭ್ಯಂತರಿಕ ಆರೋಗ್ಯ ಮತ್ತು ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂತಹ ಪ್ರಮುಖ ಪಾತ್ರ ಮನೆ ಮದ್ದು ಕಾರ್ಯಕ್ರಮ ವಹಿಸಿದೆ ಅಂತಕ್ಕಂತಹ ಮಾತು. ಬೇಸಿಗೆ ಬರ್ತಾ ಇದೆ, ಒಂದು ಫೇಸ್ ಪ್ಯಾಕ್ ಬೇಕು. ವಿಂಟರ್ಲಂತೂ ಅನೇಕ ಫೇಸ್ ಪ್ಯಾಕ್ಸ್ ಇದೆ. ಬೇಸಿಗೆ ಏನಪ್ಪ, ಮುಂಚೆನೇ ಬಿಸಿ, ದಾಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬೆವರ್ತಾ ಇರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಮುಖವನ್ನು ಕಾಂತಿಯುಕ್ತವಾಗಿ ಫುಲ್ ಆಫ್ ಲಸ್ಚರ್ ಇರಬೇಕು, ಬ್ರೈಟ್ನೆಸ್ ಇರಬೇಕು, ಸ್ಕಿನ್ ಸಾಫ್ಟ್ ಆ್ಯಂಡ್ ಸಪ್ಪಲ್ ಇರಬೇಕು. ಪುಟ್ಟ ಮಕ್ಕಳಿಂದ ಹಿಡಿದು ಯುವತಿಯವರೆಗೂ ಪ್ರತಿಯೊಬ್ಬರ ಹೆಬ್ಬಯಕೆ, ಆಸೆ, ಆಕಾಂಕ್ಷೆ ಏನಪ್ಪ ಅಂದರೆ ತಮ್ಮ ಚರ್ಮ ತುಂಬ ಸುಕೋಮಲವಾಗಿರಬೇಕು. ಅದು ಕಾಸ್ಮೆಟಿಕಲಿ ಹೌದು, ಇಟ್ ಈಸ್ ಯರ್ ಬರ್ತ್ ರೈಟ್ ಟು ಬಿ ಬ್ಯೂಟಿಫುಲ್, ಟು ಬಿ ಹೆಲ್ತಿ, ಬಟ್ ಇಟ್ ಈಸ್ ಆಲ್ ದ ಮೋರ್ ಇಂಪಾರ್ಟೆಂಟ್ ದಟ್ ಯು ಆರ್ ಹೆಲ್ತಿ ಫ್ರಮ್ ವಿತಿನ್ ಅಂತಕ್ಕಂಥದ್ದು. ಸೊ ಸಿಂಪಲ್ ಆಗಿರ್ತಕ್ಕಂತಹ ಫೇಸ್ ಪ್ಯಾಕ್ಸು, ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಏನೇನು ಮಾಡ್ಬೋದು, ರೆಮಿಡಿ ನಿಮ್ಮ ಮುಂದೆ ಇಲ್ಲಿದೆ. ಬಾಳೆಹಣ್ಣು ನಮಗೆಲ್ಲರಿಗೂ ಗೊತ್ತಿದೆ, ಜೇನುತುಪ್ಪ ನಮ್ಗೆ ಗೊತ್ತಿದೆ, ಅರಿಶಿನ ನಮಗೆ ಗೊತ್ತಿದೆ. ಜೇನುತುಪ್ಪ, ಬಾಳೆಹಣ್ಣು, ಅರಿಶಿನ ಮೂರನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ರೋಸ್ ಪೆಟಲ್ಸ್ನ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು. ಈ 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಿಮಗೆ ಹೆಚ್ಚಿನ ರೀತಿಯ ಅನುಕೂಲತೆ ಆಗುತ್ತೆ. ಮಿಲ್ಕ್ ಕ್ರೀಮು ಚೆನ್ನಾಗಿ ಬ್ಲೆಂಡ್ ಆಗಿರಬೇಕು. ಹಾಲಿನ ಕೆನೆಯನ್ನು ನಾನು ಉಲ್ಲೇಖವನ್ನು ಮಾಡ್ತಿದ್ದೇನೆ. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಇದನ್ನು ಫೇಸ್ ಪ್ಯಾಕಿನ ರಾ ಮೆಟೀರಿಯಲ್ಸ್ ಏನೋ ಆಯಿತು, ಆದರೆ ಪೂರ್ವಕರ್ಮವಾಗಿ ಅಂದರೆ ಪ್ರೀ ಪ್ರೊಸೀಜರ್ ಅಂತ ಏನು ಕರಿತೀವಿ, ಅಲ್ಲಿ ಸಿಂಪಲ್ ಗುಲಾಬಿ ಹೂವನ್ನ ಡಿಸ್ಟಿಲ್ ಮಾಡತಕ್ಕಂಥ ಅರ್ಕ, ಗುಲಾಬ್ ಅರ್ಕ ಆಗಿರ್ಬೋದು, ಅಥವಾ ರೋಸ್ ವಾಟರ್ ಅಂತ ನಾವೇನು ಕರಿತೀವಿ, ಪ್ಯೂರಿಫೈಡ್ ಪರಿಶುದ್ಧವಾದಂತಹ ರೋಸ್ ವಾಟರಲ್ಲಿ ಮುಖ ಚೆನ್ನಾಗಿ ವಾಶ್ ಮಾಡ್ತಕ್ಕಂಥದ್ದು. ಯಾವ ಸೋಪ್ ಹಾಕಿದ್ರೆ ಒಳ್ಳೆಯದೋ? ನೋ, ಸೋಪಿನ ಬದಲಾಗಿ ಪ್ಲೇನ್ ವಾಟರ್ ಆ್ಯಂಡ್ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಗುಲಾಬ್ ಅರ್ಕವನ್ನು ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕಿನ ರೂಪಾಂತರದಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಅದನ್ನು ಫೇಸ್ ವಾಶಿಗೆ ಪ್ರಾಥಮಿಕ ಪ್ರಮುಖ ಹಂತದಲ್ಲಿ ಫಸ್ಟಿಗೆ ವಾಶ್ ಮಾಡ್ಕೊಳ್ತಕ್ಕಂಥದ್ದು. ಆದಮೇಲೆ ಇದೇ ರೋಸ್ ವಾಟ್ರನ್ನು ನಾನು ಆಗಲೇ ಹೇಳಿದ ಮಿಶ್ರಣದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಫೈನ್ ಪೇಸ್ಟ್ ರೂಪಾಂತರದಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಎಷ್ಟು ನುಣುಪಾಗಿ, ಎಷ್ಟು ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡಿರ್ತೀರಾ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀರಾ, ಎಷ್ಟು ಚೆನ್ನಾಗಿ ದ್ರವ್ಯಗಳು ಅಂತರ್ಭಾವ ಆಗಿರುತ್ತೆ. ಜೇನುತುಪ್ಪ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಹಾಲಿನ ಕೆನೆ ಆಗಿರ್ಬೋದು, ರೋಸ್ ಪೆಟಲ್ಸ್ ಆಗಿರ್ಬೋದು, ಇವೆಲ್ಲ ಚೆನ್ನಾಗಿ ಅಂತರ್ಗತ ಆಗಬೇಕು ಅಂತಕ್ಕಂಥದ್ದು. ಅಂತರ್ಗತ ಆದಮೇಲೆ ಮೂಗಿನಿಂದ ಕಿವಿಯ ಕಡೆಗೆ ಸ್ವಲ್ಪ ಥಿಕ್ ಲೇಪನ. ಯಾಕೆ ಥಿಕ್ಕಾಗಿ ಇರಬೇಕು ಲೇಪನ? ತೆಳ್ಳಗಿದ್ರೆ ಏನು? ಫಸ್ಟ್ ಆಫ್ ಆಲ್, ಇಟ್ ಹ್ಯಾಸ್ ಟು ಆ್ಯಕ್ಟ್ ಆನ್ ಎ ಲಾಂಗರ್ ಡ್ಯೂರೇಷನ್. ತೆಳ್ಳಗಿದ್ದರೆ ಬೇಸಿಗೆಯಲ್ಲಿ ಬಿಸಿಗೋಸ್ಕರ ಬೇಗ ಒಣಗಿಬಿಡುತ್ತೆ, ಅದಕ್ಕೆ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನೀವು ಅದನ್ನು ಸ್ವಲ್ಪ ಥಿಕ್ಕಾಗಿರಬೇಕು. ಸ್ವಲ್ಪ ಜಾಸ್ತಿ ಥಿಕ್ನೆಸ್ಸನ್ನು ನೀವು ಫೇಸ್ ಪ್ಯಾಕನ್ನಾಗಿ ಮಾಡಿಟ್ಕೊಂಡ್ರೆ ಅದು ಜಾಸ್ತಿ ದೀರ್ಘಕಾಲೀನ ಕೆಲಸ ಮಾಡುತ್ತೆ. ಪಾಯಿಂಟ್ ನಂಬರ್ 1. ಸೊ ಥಿಕ್ನೆಸ್ ಇಸ್ ಇಂಪಾರ್ಟೆಂಟ್. ಎರಡನೇ ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ, ಅದು ಸುಮಾರು ಅರ್ಧ ಗಂಟೆಯಿಂದ 45 ನಿಮಿಷದ ಕಾಲ ಇರಬೇಕು. ಸೊ ಯಾವಾಗ ಹಾಕ್ಕೊಳ್ಬೇಕು ಅಂತಕ್ಕಂಥ ಪ್ರಶ್ನೆ. ನಿಮ್ಗೆ ಯಾವಾಗ ಅನುಕೂಲನೋ, ಫ್ರಮ್ ಡಾನ್ ಟು ಡಸ್ಕ್, ಬೆಳಗಿಂದ ಸಾಯಂಕಾಲದೊಳಗೆ ನಿಮ್ಗೆ ಯಾವಾಗ ಅನುಕೂಲ ಸಾಧ್ಯತೆ ಇದೆಯೋ ಆವಾಗ ಅದನ್ನು ನೀವು ಫೇಸ್ ಪ್ಯಾಕ್ ರೂಪಾಂತರದಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ರೋಸ್ ವಾಟರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಫೇಸ್ನ ಸ್ಪ್ಲಾಶ್ ಮಾಡ್ಕೊಳ್ತಕ್ಕಂಥದ್ದು, ಫೇಸ್ನ ವಾಶ್ ಮಾಡ್ಕೊಳ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಸಿಂಪಲ್ ತೆಳುವಾಗಿರ್ತಕ್ಕಂಥ ಪಂಚೆ, ದುಪ್ಪಟ್ಟ, ಧೋತಿ, ಖಾದಿ ಈ ಮೆಟೀರಿಯಲ್ಲಿ ಪ್ಯಾಟ್ ಡ್ರೈ ಮಾಡಬೇಕು. ಚೆನ್ನಾಗಿ ತೊಗೊಂಡು ಒರೆಸ್ಬಿಟ್ರೆ ಏನೂ ಪ್ರಯೋಜನ ಆಗಲ್ಲ. ಸ್ಕಿನ್ ಪೋರ್ಸ್ ಓಪನ್ ಆಗಬೇಕು. ಓಪನ್ ಆಗಿರತಕ್ಕಂಥ ಸ್ಕಿನ್ ಪೋರ್ಸಲ್ಲಿ ನಾವು ಮುಂದೆ ಹಾಕ್ತಕ್ಕಂಥ ಫೇಸ್ ಪ್ಯಾಕು ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್, ಅದಕ್ಕೆ ಚೆನ್ನಾಗಿ ಸ್ಪ್ಲಾಶ್ ಮಾಡಬೇಕು, ಪ್ಯಾಟ್ ಡ್ರೈ ಮಾಡಬೇಕು. ತೆಳುವಾಗಿರ್ತಕ್ಕಂಥ ಖಾದಿ ಬಟ್ಟೆ ಈಸ್ ಮೋಸ್ಟ್ ರೆಕಮೆಂಡೆಡ್ ಮೆಟೀರಿಯಲ್ ಫಾರ್ ಫೇಸ್ ಮಾಪಿಂಗ್ ಅಥವಾ ಫೇಸ್ ವೈಪಿಂಗ್ ಅಂತಕ್ಕಂಥದ್ದು ಕರಿತೀವಿ. ಅದನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಈ ಕಲ್ಕ ಅಥವಾ ಚಟ್ನಿ ಫಾರ್ಮ್ಯಾಟಲ್ಲಿ ಏನು ಫೇಸ್ ಪ್ಯಾಕ್ನ ನೀವು ರೆಡಿ ಮಾಡಿದ್ದೀರಿ ಅದು ತಾಜಾ ಇರಬೇಕು. ಸೊ ಮೊನ್ನೆ ಬುಧವಾರ, ಶುಕ್ರವಾರ, ಶನಿವಾರ ಎಲ್ಲ ಇಟ್ಕೊಂಡು ನಾವು ಭಾನುವಾರಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಂಡ್ಬಿಡ್ತೀವಿ ಅಂದರೆ ಅದರ ಅಂತರ್ಭಾವ ಚೆನ್ನಾಗಿ ಆಗೋದಿಲ್ಲ. ಗುಣಾಂತರ್ಭಾವ ಅಂತ ಏನು ಕರಿತೀವಿ, ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ, ಅದು ಚರ್ಮದ ಮೇಲೆ ಕೆಲಸ ಮಾಡೋದಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಎವ್ರಿಥಿಂಗ್ ಶುಡ್ ಬಿ ಫ್ರೆಶ್. ಅದನ್ನು ನೀವು ಬ್ಲೆಂಡ್ ಮಾಡಿದ 15 ನಿಮಿಷದಲ್ಲಿ ಹಚ್ಚಬೇಕು. ಹಚ್ಚಿದ ಮೇಲೆ 30 to 45 ಮಿನಿಟ್ಸ್ ಅದನ್ನು ಬಿಡಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಅದು ತಾನೇ ಒಣಗುತ್ತೆ, ಬಿರುಕು ಬಿಟ್ಟಂಗಾಗುತ್ತೆ. ಬಿರುಕು ಬಿಟ್ಟಂಗಾದಮೇಲೆ ನೀವು ವಾಟ್ರನ್ನ ಸ್ಪ್ಲಾಶ್ ಮಾಡಿಕೊಂಡು ರಿಮೂವ್ ಮಾಡಬೇಕು. ಪ್ರಶ್ನೆ ಹೀಗೆ ಬರುತ್ತೆ, ಸರ್ ಡೈಲಿ ಹಾಕ್ಕೋಬೇಕಾ ಅಥವಾ ಮಂಡೇ, ವೆಡ್ನೆಸ್ಡೇ, ಫ್ರೈಡೇ ವಾರಕ್ಕೆ 3 ದಿವಸ ಸಾಕಾ?
ಅಥವಾ 15 ದಿವಸಕ್ಕೆ ಒಂದ್ಸಲಿ ಹಾಕ್ಕೋಬೇಕಾ? ದ ಆನ್ಸರ್ ಈಸ್ ನಿಮ್ಮ ಸ್ಕಿನ್ ಕಂಡೀಷನ್ ಹೇಗಿದೆ, ಯಾವ ರೀತಿ ಅದು ಬೆವರ್ತಾ ಇದೆ, ಯಾವ ರೀತಿ ಬೇಸಿಗೆಗೆ ನಿಮ್ಮ ಚರ್ಮ ಸ್ಪಂದಿಸ್ತಾ ಇದೆ, ಇದಕ್ಕೆ ಅನುಗುಣವಾಗಿ ನಾವು ಫೇಸ್ ಪ್ಯಾಕ್ಸ್ನ ಆಯೋಜನೆ ಮಾಡ್ತೀವಿ ಹೊರತು ಇಟ್ ಈಸ್ ನಾಟ್ ಜನರಲೈಸ್ಡ್ ಫಾರ್ ಎವ್ರಿ ಒನ್. ಸೊ ನೀವು ಆಲ್ಟರ್ನೇಟ್ ಡೇಸ್ ಹಾಕ್ಕೊಳ್ಳಿ, ಅದರಿಂದ ಹೆಚ್ಚು ಲಾಭ ಸಿಗ್ತಾ ಇದೆ ಅಂದರೆ ಅಷ್ಟನ್ನೇ ಮೇಂಟೈನ್ ಮಾಡಿ. ಇಲ್ಲ ನಾನು ಇನ್ನೂ ಸ್ವಲ್ಪ ತುಂಬ ಡ್ರೈನೆಸ್ ಅನಿಸ್ತಾ ಇದೆ ಮುಖ ಅಂದರೆ ನೀವು ಎವ್ರಿ ಡೇ ಕೂಡ ಹಾಕ್ಕೊಳ್ಬೋದು. ಇಲ್ಲ ಒಂದು ದಿವಸ ಹಾಕ್ಕೊಂಡ್ರೆ 4-5 ದಿವಸ ನನ್ನ ಮುಖ ಚಾರ್ಜ್ಡ್ ಆಗಿರುತ್ತೆ ಸರ್, ಐ ಹ್ಯಾವ್ ದಟ್ ಲಸ್ಚರ್ ಆ್ಯಂಡ್ ಗುಡ್ ಫೀಲ್ ಕೇಪಬಿಲಿಟಿ ನನಗೆ ಹೊಂದ್ತಾ ಇದೆ ಈ ದ್ರವ್ಯಗಳಿಂದ ಅಂದರೆ ನೀವು ವಾರಕ್ಕೊಂದ್ಸಲಿ ಕೂಡ ಹಾಕ್ಕೊಳ್ಬೋದು. ನಿಮ್ಮ ಅವಸ್ಥೆಗೆ ಅನುಗುಣವಾಗಿ ನೀವೇ ಡಿಸೈನ್ ಮಾಡಬಹುದಾದಂತಹ ಡಯಟ್ ಅಥವಾ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ನೀವೇ ಡಿಸೈನ್ ಮಾಡಬಹುದಾದಂತಹ ಥೆರಪಿ ಇದಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ತೆಗೆಯೋದು ಹೇಗೆ, ಇದನ್ನು ಹೇಳಬೇಕಾ, ನೀರು ಹಾಕಿ ತೆಗೆದುಬಿಟ್ರೆ ಸಾಕಲ್ವಾ, ಅಥವಾ ಇದನ್ನು ನಿಮ್ಮ ಹತ್ರ ಕೇಳಬೇಕಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ನೀರು ಹಾಕಿ ತೆಗೆಯೋದಲ್ಲ, ಪರಿಶುದ್ಧವಾದಂತಹ ಹಾಲು, ಪ್ಯೂರ್ ಮಿಲ್ಕ್, ಲಿಟಲ್ ಬಿಟ್ ಆಫ್ ಟರ್ಮರಿಕ್, ಎಸ್ಪೆಷಲಿ ಫಾರ್ ಮಹಿಳೆ. ಪುರುಷರು ಅರಿಶಿನವನ್ನು ಹಾಕ್ಕೊಳ್ಬಾರ್ದು. ಗೆಳತಿ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳಾ ಮಣಿಗಳು ಹೆಚ್ಚಿನ ಮಟ್ಟದಲ್ಲಿ ಇದನ್ನು ವೀಕ್ಷಿಸ್ತಾ ಇರೋದ್ರಿಂದ ಅವರಿಗೆ ವಿಶೇಷವಾದಂಥದ್ದು ಹಾಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪರಿಶುದ್ಧವಾದಂಥ ಅರಿಶಿನವನ್ನು ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು, ಚೆನ್ನಾಗಿ ಹಾಕಿ ಇದರಿಂದ ಫೇಸ್ನ ವಾಶ್ ಮಾಡ್ತಕ್ಕಂಥದ್ದು. ನಾವೇನು ಫೇಸ್ ಪ್ಯಾಕ್ ಹಾಕಿರ್ತೀವಿ ಆ ಫೇಸ್ ಪ್ಯಾಕ್ ಡಬ್ರೀಸ್ನ ತೆಗಿಲಿಕ್ಕೆ ಹಾಲು ಮತ್ತು ಅರಿಶಿನವನ್ನು ಹಾಕ್ಕೊಳ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇದೆಲ್ಲ ಆದಮೇಲೆ ತಿರ್ಗಾ ಟವೆಲ್ ತೊಗೊಂಡು ಒರೆಸ್ಕೊಂಬಿಡೋದ, ಅಥವಾ ಹೌ ಅಬೌಟ್ ಯೂಸಿಂಗ್ ಎ ಟಿಶ್ಯೂ ಪೇಪರ್ ಅಥವಾ ಯಾವ್ದಾದ್ರು ಸ್ಪ್ರೇ ಹಾಕ್ಕೋಬೇಕಾ? ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಸಿಂಪಲ್ಲಾಗಿ ಆಗಲೇ ಪ್ರಾಥಮಿಕ ಹಂತದಲ್ಲಿ ಹೇಳಿದ್ನಲ್ಲ ರೋಸ್ ವಾಟರ್ ಫೇಸ್ ವಾಶ್ ಅಂತ, ಹಾಗೆ ಮಿಲ್ಕಲ್ಲಿ ವಾಶ್ ಮಾಡಿದ ಮೇಲೆ ಸ್ವಲ್ಪ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು, ತೆಳುವಾಗಿರ್ತಕ್ಕಂತಹ ಬಟ್ಟೆಯಲ್ಲಿ ಒರೆಸ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಯು ಹ್ಯಾವ್ ಎ ಸ್ಪ್ರೇಯರ್, ಫೇಸ್ ಸ್ಪ್ರೇಯರ್, ಸಿಂಪಲ್ ವಾಟರ್ ಸ್ಪ್ರೇ, ಅದಕ್ಕೂ ಕೂಡ ನೀವು ಗುಲಾಬಿ ಹೂವನ್ನು ಆ್ಯಡ್ ಮಾಡ್ಕೊಳ್ಬೋದು ಲಾಸ್ಟಲ್ಲಿ, ಅಥವಾ ಗುಲಾಬ್ ಅರ್ಕ ಅಥವಾ ಗುಲಾಬಿ ಜಲ ಅಂತ ಏನು ಕರಿತೀವಿ, ರೋಸ್ ವಾಟರ್ ಅಂತ ಏನು ಕರಿತೀವಿ, ಅದನ್ನು ನೀರಿನ ಜೊತೆ ಲಾಸ್ಟಲ್ಲೂ ಕೂಡ ಆ್ಯಸ್ ಅ ಫಿನಿಶಿಂಗ್ ಟಚ್ ಮಾಡ್ಬೋದು. ಸಾಫ್ಟು, ಬ್ಯೂಟಿಫುಲ್, ಸಿಂಪಲ್, ಟ್ಯಾನ್ ರಿಮೂವಿಂಗ್ ಆ್ಯಂಡ್ ಹೀಟ್ಗೆ ಎಫೆಕ್ಟಿವ್ ಸೊಲ್ಯೂಷನ್ ಕೊಡ್ತಕ್ಕಂಥ ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ರೆಮಿಡಿ ಈ ಸಿಂಪಲ್ ಫೇಸ್ ಪ್ಯಾಕ್ ಅಂದರೆ ತಪ್ಪಾಗಲಾರದು. ಪುಟ್ಟ ವಯಸ್ಸಿನ ಮಗುವಿಂದ ಹಿಡಿದು ಮಧ್ಯ ವಯಸ್ಸಿನವರೆಗೂ ಯಾರು ತಮ್ಮ ಸ್ಕಿನ್ ಟೋನನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ತನ್ನ ಸಾಂದ್ರತೆಯನ್ನು, ತನ್ನ ಹೊಳಪನ್ನು, ತನ್ನ ಕಾಂತಿಯನ್ನು, ತನ್ನ ರೇಡಿಯನ್ಸ್ ಅಂತ, ರೇಡಿಯನ್ಸ್ ಆಲ್ವೇಸ್ ಕಮ್ಸ್ ಫ್ರಮ್ ವಿತಿನ್ ಅಂತ ಕರಿತೀವಿ. ಮುಖದ ಕಾಂತಿ ಅನ್ನೋದು ನಾವು ಮೇಕಪ್ಪಲ್ಲಿ ಸರಿ ಮಾಡ್ತಕ್ಕಂಥ, ಸರಿದೂಗಿಸ್ತಕ್ಕಂಥ ಅಂಶ ಖಂಡಿತವಾಗ್ಲೂ ಅಲ್ಲ. ಮುಖ ಆಂತರಿಕವಾಗಿ ನೀವು ಸಂತೋಷವಾಗಿದ್ದರೆ, ಆಂತರಿಕವಾಗಿ ನೀವು ಆರೋಗ್ಯವಾಗಿದ್ದರೆ ಡೆಫಿನೆಟ್ಲಿ ದಟ್ ವಿಲ್ ರೇಡಿಯೇಟ್ ಥ್ರೂ ಯುವರ್ ಫೇಸ್ ಅಂತಕ್ಕಂಥ ಮಾತು ಹೇಳ್ತೀವಿ. ಸೊ ಆ ರೇಡಿಯನ್ಸ್ನ ಬರಬೇಕು ಅಂದಿದ್ರೆ ಸಪೋರ್ಟಿವ್ ಫ್ಯಾಕ್ಟರ್ಸು ಈಗ ಹೇಳ್ತಕ್ಕಂಥ ಸಿಂಪಲ್ ಫೇಸ್ ಪ್ಯಾಕ್ಸು ಸಮ್ಮರಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡ್ತಾ ಬರ್ಬೋದು. ತುಂಬ ಮುಖ ಡ್ರೈ ಅನ್ನಿಸ್ತಾ ಇದೆ, ಹ್ಯೂಮಿಡ್ ಫೇಸ್ ಅನಿಸ್ತಾ ಇದೆ, ಜಾಸ್ತಿ ಜಿಗಟಾಗಿದೆ, ಬೆವರು ಬೇಡದಿದ್ರೂ ಬರ್ತಾ ಇದೆ, ಎ ಸಿಲಿ ಹಾಕ್ಕೊಂಡ್ಬಿಟ್ರೆ ಡ್ರೈ ಆಗುತ್ತೆ, ಫ್ಯಾನ್ ಹಾಕ್ಕೊಂಡ್ರೆ ಸೆಕೆ ಆಗುತ್ತೆ, ತೃಪ್ತಿ ಸಿಗ್ತಾ ಇಲ್ಲ, ಅಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮ ಮುಖದ ಸೌಂದರ್ಯವನ್ನು ನ್ಯಾಚುರಲ್ ನೈಸರ್ಗಿಕ ರೀತಿಯಲ್ಲಿ ಕಾಪಾಡ್ಕೊಳ್ಳಿಕ್ಕೆ ಈಗ ಹೇಳ್ತಕ್ಕಂಥ ಸಿಂಪಲ್ ರೆಮಿಡೀಸು ನಿಮ್ಮದಾಗುತ್ತೆ. ಯೋಚನೆ ಮಾಡಬೇಡಿ, ಬೇಸಿಗೆ ಬಂತು ಮುಖದ ಸೌಂದರ್ಯ ಕಾಂತಿ ಜಾಸ್ತಿ ಮಾಡ್ಕೋಬೇಕಾ, ಸಿಂಪಲ್ಲಾಗಿ ಈಗ ಹೇಳ್ತಕ್ಕಂಥ ಟಿಪ್ಸು ನಿಮ್ಮದಾಗಿಸ್ಕೊಳ್ಳಿ, ಸೌಂದರ್ಯ ನೈಸರ್ಗಿಕವಾಗಿ ನಿಮ್ಮದೇ ಆಗುತ್ತೆ. ಅನೇಕ ಸಂಗತಿಗಳು, ಅನೇಕ ಸಮಸ್ಯೆಗಳಿಗೆ ಅನೇಕ ಪರಿಹಾರಗಳನ್ನ ತಂದುಕೊಡ್ತೀನಿ. ಮುಂದಿನ ಸಂಚಿಕೆಗೆ ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.